ನಮಸ್ಕಾರ ಸ್ನೇಹಿತರೆ, SNC ಆಲ್ ಇನ್ ಒನ್ ಚಾನಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಸುಗ್ಗಿಯ ಸಿರಿ ಸಂಕ್ರಾಂತಿ ಹಬ್ಬ ಬಂತು, ಎಳ್ಳು ಬೆಲ್ಲ ಹಂಚುವ ಕಾಲವನ್ನು ತಂತು. ಮಕರ ಸಂಕ್ರಾಂತಿ 2024. ಪಂಚಾಂಗದ ಪ್ರಕಾರ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವ ಸಮಯವನ್ನು ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯುತ್ತಾರೆ. ಸೂರ್ಯನು ಕರ್ಕಾಟಕ ರಾಶಿಯಿಂದ ಆರಂಭಿಸಿ ಮಕರ ರಾಶಿಯವರೆಗೆ ಚಲಿಸುವ ಕಾಲವನ್ನು ದಕ್ಷಿಣಾಯನ ಎಂದು ಕರೆಯುತ್ತಾರೆ. ದಕ್ಷಿಣಾಯನದಿಂದ ಸೂರ್ಯನ ನೆರೆಯನ ಕಾಲವನ್ನು ಉತ್ತರಾಯಣ ಪ್ರಾರಂಭ ಕಾಲ ಎಂದು ಪರಿಗಣಿಸಲಾಗುತ್ತದೆ. ಈ ದಿನವನ್ನು ಸುಗ್ಗಿಯ ಹಬ್ಬವನ್ನು ಸಾರುವ ದಿನವನ್ನಾಗಿ ಆಚರಿಸಲಾಗುತ್ತದೆ. ಉಗ್ಗಿ ಎಂದರೆ ಪೊಂಗಲ್. ಈ ದಿನದ ವಿಶೇಷ ಸಮೃದ್ಧಿಯ ಸಂಕೇತವಾಗಿ ಎಳ್ಳು ಮತ್ತು ಬೆಲ್ಲವನ್ನು ಈ ದಿನದಂದು ಹಂಚಿ ಸಂಭ್ರಮಿಸಲಾಗುತ್ತದೆ. 2024ರ ಮಕರ ಸಂಕ್ರಾಂತಿ ಯಾವಾಗ? 2024ರ ಮಕರ ಸಂಕ್ರಾಂತಿಯು ದಿನಾಂಕ 15/1/2024ರಂದು ಆಚರಿಸಲಾಗುತ್ತದೆ. ಈ ದಿನ ಸೋಮವಾರವಾಗಿದ್ದು ಪುಷ್ಯ ಶುದ್ಧ ಪಂಚಮಿ ಬೆಳಿಗ್ಗೆ 8:31ರ ಸಮಯದಲ್ಲಿ ಶತಭಿಷ ನಕ್ಷತ್ರ, ವರಿಯನ್ ಯೋಗ, ಭದ್ರಕರಣ, ಮಕರ ಲಗ್ನದಲ್ಲಿ ಸೂರ್ಯದೇವನು ನಿರೆಯನ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಈ ಬಾರಿಯ ಸಂಕ್ರಾಂತಿ ದೇವಿ ಯಾರು? ಈ ಬಾರಿಯ ಸಂಕ್ರಾಂತಿ ದೇವಿಯ ಹೆಸರು ದ್ವಾಂಕ್ಷಿ. ಇವಳು ಅರಿಶಿಣ ಲೇಪಿತಳಾಗಿ ಕಪ್ಪು ವಸ್ತ್ರ ಧರಿಸಿ ಗುಲಗಂಜಿ ಒಡವೆಯಿಂದ ಅಲಂಕೃತಳಾಗಿ ಕರಿಕೆ ಪುಷ್ಪವನ್ನು ಧರಿಸಿರುತ್ತಾಳೆ. ಎಲೆಯ ಪಾತ್ರೆಯಲ್ಲಿ ಚಿತ್ರಾನ್ನವನ್ನು ಭಕ್ಷಣೆ ಮಾಡುತ್ತಾ ಪ್ರಾಸಾಯುಧ ಸಹಿತಳಾಗಿ ಕುದುರೆ ವಾಹನವನ್ನೇರಿ ಬರುತ್ತಾಳೆ. ಜೊತೆಗೆ ಸಿಂಹವನ್ನು ಉಪವಾಹನವನ್ನಾಗಿ ಹೊಂದಿ ಆಗ್ನೇಯ ಮುಖಿಯಾಗಿ ಪಶ್ಚಿಮದಿಂದ ಪೂರ್ವಕ್ಕೆ ಗಮನೆಯಾಗಿರುತ್ತಾಳೆ. ಸಂಕ್ರಾಂತಿಯ ಫಲಗಳು. ಸಂಕ್ರಾಂತಿ ದೇವಿಯು ಬಿಟ್ಟು ಬರುತ್ತಿರುವ ದಿಕ್ಕಿನಲ್ಲಿ ಸೌಖ್ಯವು ಮತ್ತು ಅವಳು ನೋಡುವ ದಿಕ್ಕು ಹಾಗೂ ಅವಳು ಹೋಗುವ ದಿಕ್ಕಿಗೆ ತೊಂದರೆಯೂ ಉಂಟಾಗುತ್ತದೆ ಎಂದು ನಂಬಲಾಗುತ್ತದೆ. ಸಂಕ್ರಾಂತಿ ದೇವಿಯು ಧರಿಸಿದ ಪದಾರ್ಥಗಳು ದುಬಾರಿಯಾಗುವುದು, ವ್ಯಾಪಾರಿಗಳಿಗೆ ಸುಖವು, ಅಧಿಕಾರಿಗಳಿಗೆ ಭಯವೂ ಉಂಟಾಗುತ್ತದೆ. ಆಗ್ನೇಯ ದಿಕ್ಕಿನಲ್ಲಿ ತೊಂದರೆಯು, ಅಗ್ನಿ ಅವಘಡಗಳು ಉಂಟಾಗುತ್ತವೆ. ಕರ್ಕಾಟಕ ರಾಶಿಯ 2024ನೇ ಸಾಲಿನ 12 ತಿಂಗಳುಗಳ ಮಕರ ಸಂಕ್ರಾಂತಿ ಫಲಗಳು ಹೇಗಿರುತ್ತವೆ ಎಂಬುದನ್ನು ತಿಳಿಯೋಣ. ಜನವರಿ ತಿಂಗಳು. ಬಂಧು ಮಿತ್ರರೊಡನೆ ಕಲಹ, ಕಾರ್ಯ ವಿಳಂಬ, ಮನೋಕ್ಷೋಭೆ, ಹಣಕಾಸಿನ ವ್ಯವಹಾರ ಜೋಪಾನ. ಅದೃಷ್ಟ ಸಂಖ್ಯೆ 4, ಅದೃಷ್ಟ ಬಣ್ಣ ಹಸಿರು. ಫೆಬ್ರವರಿ ತಿಂಗಳು. ಕುಟುಂಬದಲ್ಲಿ ನೆಮ್ಮದಿ, ಸ್ಥಾನ ಕಳೆದುಕೊಳ್ಳುವ ಭೀತಿ, ಮನಸ್ಸಿನಲ್ಲಿ ಭಯ, ದೂರದೂರಿನಿಂದ ಒಳ್ಳೆಯ ಸುದ್ದಿ, ಕಾರ್ಯಸ್ಥಾನದಲ್ಲಿ ಅಸಮಾಧಾನ. ಅದೃಷ್ಟ ಸಂಖ್ಯೆ 5, ಅದೃಷ್ಟ ಬಣ್ಣ ತಿಳಿ ಹಸಿರು. ಮಾರ್ಚ್ ತಿಂಗಳ ಫಲಗಳು. ಹಣದ ಹರಿವು ಉತ್ತಮವಾಗಿರುತ್ತೆ, ಮನದಲ್ಲಿ ಭಯ ಹೆಚ್ಚಳವಾಗುತ್ತೆ, ಕಾರ್ಯ ವಿಳಂಬ, ಹಣಕಾಸು ವೃದ್ಧಿಯಾಗುತ್ತೆ, ಶತ್ರು ಭಯ ಹೆಚ್ಚಬಹುದು. ವಿದ್ಯಾರ್ಥಿಗಳಿಗೆ ಪರಿಶ್ರಮದಿಂದ ಯಶಸ್ಸು, ಆಂಜನೇಯ ಸ್ಮರಣೆ ಮಾಡಿದರೆ ಅನುಕೂಲ. ಅದೃಷ್ಟ ಸಂಖ್ಯೆ 5, ಅದೃಷ್ಟ ಬಣ್ಣ ಹಳದಿ. ಏಪ್ರಿಲ್ ತಿಂಗಳ ಫಲಗಳು. ಧನಲಾಭ, ವೃತ್ತಿಯಲ್ಲಿ ಪ್ರಗತಿ, ನ್ಯಾಯವಾಗಿ ಸಲ್ಲಬೇಕಾದದ್ದು ಸಲ್ಲುತ್ತದೆ, ಕಾರ್ಯಕ್ಷಮತೆ ಹೆಚ್ಚುತ್ತದೆ, ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗುತ್ತೆ. ಅದೃಷ್ಟ ಸಂಖ್ಯೆ 3, ಅದೃಷ್ಟ ಬಣ್ಣ ಬಿಳಿ. ಮೇ ತಿಂಗಳ ಫಲಗಳು. ಉದ್ಯೋಗದಲ್ಲಿ ನಿರೀಕ್ಷಿತ ಸ್ಥಾನಮಾನ ಪ್ರಾಪ್ತಿ, ಬಡ್ತಿ ಸಿಗಬಹುದು, ಧನಲಾಭ, ಸಂಸಾರ ಸುಖದಲ್ಲಿ ವ್ಯತ್ಯಯ ಆಗುತ್ತೆ. ಅದೃಷ್ಟ ಸಂಖ್ಯೆ 3, ಅದೃಷ್ಟ ಬಣ್ಣ ತಿಳಿ ನೀಲಿ. ಜೂನ್ ತಿಂಗಳ ಫಲಗಳು. ಧನವ್ಯಯದ ಬಗ್ಗೆ ಎಚ್ಚರಿಕೆ ಅಗತ್ಯ, ಉದಾಸೀನತೆಯನ್ನು ತೊರೆಯಬೇಕು, ಮೋಸ ಹೋಗುವ ಸಾಧ್ಯತೆ, ಪಾಲುದಾರಿಕೆ ವ್ಯವಹಾರಗಳು ತೊಂದರೆ ತರಬಹುದು, ದೇವಿ ದೇಗುಲ ದರ್ಶನ ಮಾಡಿದರೆ ಒಳಿತು. ಅದೃಷ್ಟ ಸಂಖ್ಯೆ 6, ಅದೃಷ್ಟ ಬಣ್ಣ ತಿಳಿ ಕೇಸರಿ. ಜುಲೈ ತಿಂಗಳ ಫಲಗಳು. ಹಣಕಾಸು ಲಾಭ, ಹಿರಿಯರಿಂದ ಆಸ್ತಿ ಲಾಭ, ಪ್ರಯಾಣದಲ್ಲಿ ಅಡಚಣೆ ಆಗಬಹುದು, ವಿದ್ಯಾರ್ಥಿಗಳಿಗೆ ಯಶಸ್ಸು ದೊರೆಯುತ್ತೆ, ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ, ವಿಘ್ನಹರ ಗಣಪನ ಆರಾಧಿಸಿದರೆ ಶುಭವಾಗುತ್ತೆ. ಅದೃಷ್ಟ ಸಂಖ್ಯೆ 6, ಅದೃಷ್ಟ ಬಣ್ಣ ಎಲೆ ಹಸಿರು. ಆಗಸ್ಟ್ ತಿಂಗಳ ಫಲಗಳನ್ನು ನೋಡೋದಾದರೆ ಉದ್ಯೋಗದಲ್ಲಿ ಅಸಮಾಧಾನ ಕಂಡುಬರುತ್ತೆ, ಹಣದ ಅರಿವು ಉತ್ತಮವಾಗಿರುತ್ತೆ, ಬೆಲೆ ಬಾಳುವ ವಸ್ತುಗಳ ಖರೀದಿ, ಚಿನ್ನ ವಜ್ರಗಳನ್ನು ಖರೀದಿ ಮಾಡ್ತಕ್ಕಂಥ ಅವಕಾಶಗಳು ದೊರೆಯುತ್ತೆ, ಶತ್ರು ಭಯ ಹೆಚ್ಚಳ ಆಗುತ್ತೆ, ಲಕ್ಷ್ಮೀ ಆರಾಧನೆಯಿಂದ ತುಂಬ ಅನುಕೂಲ ಆಗುತ್ತೆ. ಅದೃಷ್ಟ ಸಂಖ್ಯೆ 8, ಅದೃಷ್ಟ ಬಣ್ಣ ನೀಲಿ. ತಿಂಗಳ ಫಲಗಳನ್ನು ನೋಡೋದಾದರೆ ಉದ್ಯೋಗದಲ್ಲಿ ಬಡ್ತಿ ಸಂಭವ, ಅಧಿಕ ವ್ಯಯವಾಗುತ್ತೆ, ಬಂಧುಗಳಿಂದ ಸಹಾಯ ಹಸ್ತ ದೊರೆಯುತ್ತೆ, ಇಷ್ಟಾರ್ಥ ಸಿದ್ಧಿಗಾಗಿ ದೇವತಾರಾಧನೆ ಮಾಡಿದರೆ ಒಳ್ಳೆಯದು, ಆರೋಗ್ಯದ ಬಗ್ಗೆ ಎಚ್ಚರಿಕೆ ಅಗತ್ಯ, ಲಕ್ಷ್ಮೀ ದೇವಿಯನ್ನು ಆರಾಧಿಸಬಹುದು. ಅದೃಷ್ಟ ಸಂಖ್ಯೆ 1, ಅದೃಷ್ಟ ಬಣ್ಣ ಕೆಂಪು. ಅಕ್ಟೋಬರ್ ತಿಂಗಳ ಫಲಗಳು. ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಮಕ್ಕಳ ಪ್ರಗತಿ ಉತ್ತಮವಾಗಿರುತ್ತೆ, ಪಾಲುದಾರಿಕೆ ವ್ಯವಹಾರ ಬೇಡ, ಉತ್ತಮ ಆರೋಗ್ಯ ಇರುತ್ತೆ, ಲಕ್ಷ್ಮೀ ಆರಾಧನೆ ಮಾಡಿ. ಅದೃಷ್ಟ ಸಂಖ್ಯೆ 8,
ಅದೃಷ್ಟ ಬಣ್ಣ ಕಡು ಹಸಿರು. ನವೆಂಬರ್ ತಿಂಗಳ ಫಲಗಳನ್ನು ನೋಡೋದಾದರೆ, ಮಾತಿನಿಂದ ತೊಂದರೆ, ಸಹನೆ ಅಗತ್ಯ, ಹೆಚ್ಚು ಪರಿಶ್ರಮದ ಅಗತ್ಯವಿದೆ, ಕಾರ್ಯಸ್ಥಾನ ಹಾಗೂ ಮನೆಯಲ್ಲಿ ಅಸಮಾಧಾನ ಕಾಡಬಹುದು. ಅದೃಷ್ಟ ಸಂಖ್ಯೆ 6, ಅದೃಷ್ಟ ಬಣ್ಣ ಗಿಳಿ ಹಸಿರು. ಡಿಸೆಂಬರ್ ತಿಂಗಳ ಫಲಗಳನ್ನು ನೋಡೋದಾದರೆ, ಈ ತಿಂಗಳಲ್ಲಿ ಧನವ್ಯಯ ಜಾಸ್ತಿ ಆಗುತ್ತೆ. ವಿವಿಧ ಮೂಲಗಳಿಂದ ಧನ ಪ್ರಾಪ್ತಿಯಾಗುತ್ತೆ, ಆದರೂ ವ್ಯಯನೂ ಸಹ ಅಷ್ಟೇ ಆಗುತ್ತೆ. ಆರೋಗ್ಯ ಉತ್ತಮವಾಗಿರುತ್ತೆ. ಶನೀಶ್ವರ ಮಂತ್ರವನ್ನು ಪಠಿಸಿದರೆ ಒಳ್ಳೆಯದಾಗುತ್ತೆ. ಅದೃಷ್ಟ ಸಂಖ್ಯೆ 5, ಅದೃಷ್ಟ ಬಣ್ಣ ತಾಮ್ರವರ್ಣ. ಮುಂದಿನ ವಿಡಿಯೋದಲ್ಲಿ ಸಿಂಹರಾಶಿ ಫಲಗಳನ್ನು ನೋಡೋಣ. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.